ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ ಆಗಿರುವಂಥ ಒಂದು ಸ್ವೀಟ್ನ ಮಾಡಿ ತೋರಿಸ್ತಿದ್ದೀನಿ. ಇದಕ್ಕೆ ಕೇವಲ 3 ಸಾಮಗ್ರಿಗಳಿಂದ ನಾವು ಈ ಸ್ವೀಟನ್ನು ಮಾಡ್ಕೊಳ್ಬೋದು. ಬಾಯಲ್ಲಿಟ್ಟರೆ ಹಾಗೇ ಕರಗುವಂತಹ ಈ ಸಾಫ್ಟ್ ಆದ ಸ್ವೀಟನ್ನು ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ. ಕೇವಲ 10 ನಿಮಿಷದಲ್ಲಿ ನಾವು ಈ ಸ್ವೀಟನ್ನು ಮಾಡ್ಕೊಳ್ಬೋದು. ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ. ನೀವು ಒಂದ್ಸತಿ ನೋಡಿಕೊಂಡು ಟ್ರೈ ಮಾಡಿ ನೋಡಿ. ಸಿಂಪಲ್ಲಾಗಿ ಮತ್ತು ರುಚಿಯಾಗಿ ಮಾಡ್ಕೊಳ್ಬೋದು. ಯಾವ ರೀತಿ ಮಾಡ್ಕೊಳ್ಬೋದು ಅಂತ ನೋಡೋಣ ಈ ವಿಡಿಯೋದಲ್ಲಿ. 5 ಪೀಸಸ್ ನಾನು ಬ್ರೆಡ್ಡನ್ನು ತೊಗೊಂಡಿದ್ದೀನಿ. ಮನೆಯಲ್ಲಿ ಬ್ರೆಡ್ ಏನಾರು ಉಳಿದಿದ್ರೆ ಈ ಸ್ವೀಟನ್ನು ನಾವು ಇನ್ಸ್ಟೆಂಟಾಗಿ ಮಾಡ್ಕೊಳ್ಬೋದು. ಒಂದು ಮಿಕ್ಸಿ ಜಾರಿಗೆ ನಾನು ಬ್ರೆಡ್ ಪೀಸಸ್ನ ಹಾಕ್ಕೊಳ್ತಿದ್ದೀನಿ. ಬ್ರೆಡ್ಡನ್ನು ಈ ರೀತಿ ಕಟ್ ಮಾಡಿಕೊಂಡು ನಾನೊಂದು ಮಿಕ್ಸಿ ಜಾರಿಗೆ ಹಾಕಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ರೀತಿ ನಾವು ಗ್ರೈಂಡ್ ಮಾಡ್ಕೊಳ್ಬೇಕು. ಪೌಡ್ರನ್ನ ಮಾಡಿಕೊಂಡು ನಾವು ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ತಿದ್ದೀನಿ. ಈ ಸ್ವೀಟ್ಗೆ ಸ್ವಲ್ಪನೂ ತುಪ್ಪ ಬೇಕಿಲ್ಲ, ಎಣ್ಣೆ ಬೇಕಿಲ್ಲ. ಹಾಗೆಯೇ ಈ ಸ್ವೀಟನ್ನು ಮಾಡ್ಕೊಳ್ಬೋದು. ಒಂದು ಪ್ಲೇಟ್ಗೆ ಎತ್ತಿಟ್ಕೊಂಡಿದ್ದೀನಿ. ನೋಡಿ, ಇಷ್ಟು ಪುಡಿ ಮಾಡಿಕೊಂಡ್ರೆ ಸಾಕು. ಒಂದು ಸ್ಟವ್ ಆನ್ ಮಾಡಿಕೊಂಡು ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಗ್ರೈಂಡ್ ಮಾಡ್ಕೊಂಡಿರುವ ಬ್ರೆಡ್ ಪೌಡ್ರನ್ನು ಹಾಕ್ಕೊಳ್ಬೇಕು. ಕಮ್ಮಿ ಉರಿಯಲ್ಲಿ ಇಟ್ಕೊಂಡು ನಾವೀಗ ಹುರ್ಕೊಳ್ಳೋಣ. ಬ್ರೆಡ್ ಪೌಡ್ರನ್ನು 1 ನಿಮಿಷದವರೆಗೆ ಹುರಿದ್ಬಿಟ್ಟು ಸ್ಟವ್ನ ಆಫ್ ಮಾಡ್ಕೊಳ್ಬೇಕು. ನೋಡಿ, ಈಗ ಹುರಿದು ರೆಡಿಯಾಗಿದೆ. ಈಗ ಸ್ಟವ್ನ ಆಫ್ ಮಾಡ್ಕೊಳ್ತಿದ್ದೀನಿ. ಬೇರೆ ಬಾಣಲಿಗೆ 3/4 ಕಪ್ಪಷ್ಟು ಸಕ್ಕರೆನ ಹಾಕ್ಕೊಳ್ತಿದ್ದೀನಿ. ನಾವು ಕ್ಯಾರಮೆಲ್ ಮಾಡ್ಕೊಳ್ಬೇಕು. 2 ಟೇಬಲ್ ಸ್ಪೂನಷ್ಟು ನೀರನ್ನು ಹಾಕ್ಕೊಂಡು ಸಕ್ಕರೆನೆಲ್ಲ ಕರಗಿಸ್ಕೊಳ್ಬೇಕು. ಸಕ್ಕರೆ ಕರಗಿ ಅದು ಕಲರ್ ಚೇಂಜ್ ಆಗೋದು ಕೇವಲ 1 ರಿಂದ 1.5 ನಿಮಿಷದಲ್ಲಿ ಅದು ಬೇಗನೆ ಕ್ಯಾರಮೆಲ್ ರೆಡಿ ಆಗುತ್ತೆ. ನೀವು ನೋಡಿಕೊಂಡು ತಕ್ಷಣವೇ ಸ್ಟವ್ನ ಆಫ್ ಮಾಡ್ಕೊಳ್ಬೇಕು. ನೋಡಿ, ಕಲರ್ ಚೇಂಜ್ ಆಗ್ತಾ ಬರ್ತಿದೆ. ನಾವು ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಕ್ಯಾರಮೆಲ್ನ ರೆಡಿ ಮಾಡ್ಕೊಳ್ಬೇಕು. ನೋಡಿ, ಕಲರ್ ಇಷ್ಟಿದ್ದಾಗಲೇ ನಾವು ಸ್ಟವ್ನ ಫುಲ್ ಕಮ್ಮಿ ಉರಿಗೆ ಮಾಡ್ಕೊಳ್ಬೇಕು. ಇಷ್ಟಿದ್ರೆ ಸಾಕು. ನಾವು ಇದ್ರ ಮೇಲೂ ಜಾಸ್ತಿ ಏನಾದರೂ ಅದನ್ನು ಬೇಯಿಸ್ಕೊಂಡ್ಬಿಟ್ರೆ ಫುಲ್ಲು ಬ್ರೌನ್ ಕಲರ್ ಆಗಿ ಕಹಿ ಆಗುತ್ತೆ. ಇಷ್ಟಿದ್ದಾಗಲೇ ನಾವು 3/4 ಕಪ್ಪಷ್ಟು ಹಾಲನ್ನು ಹಾಕ್ಕೊಳ್ಬೇಕು. ಹಾಲು ಹಾಕಿದ ನಂತರ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ಟವ್ ಮಾತ್ರ ಫುಲ್ ಸಿಮ್ಮಲ್ಲಿ ಇಟ್ಕೊಂಡೆ ನಾವು ಈ ರೀತಿ ಹಾಲನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಈಗ ಕಲರ್ ಯಾವ ರೀತಿ ಬಂದಿದೆ ಅಂತ ನೋಡಿ. ಆ ಸಕ್ಕರೆ ಎಲ್ಲ ನೀಟಾಗಿ ನಾವು ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು. ಕ್ಯಾರಮೆಲ್ ಎಲ್ಲ ನೋಡಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಫ್ರೈ ಮಾಡ್ಕೊಂಡಿರುವಂತಹ ಬ್ರೆಡ್ ಪೌಡ್ರನ್ನು ಹಾಕ್ಕೊಳ್ಳೋಣ. ನೋಡಿ, ಫ್ರೈ ಮಾಡ್ಕೊಂಡಿರುವಂತಹ ಬ್ರೆಡ್ ಪೌಡ್ರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ಗಂಟಿಲ್ಲದ ಹಾಗೆ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಸಿಂಪಲ್ಲಾಗಿ ನಾವು ಈ ರೆಸಿಪಿನ ಮಾಡ್ಕೊಳ್ಬೋದು. ಈ ಸ್ವೀಟ್ ಅಂತೂ ತುಂಬಾ ರುಚಿಯಾಗಿರುತ್ತೆ. ನಾನಿಲ್ಲಿ 5 ಪೀಸಸ್ಸು ನಾನು ಬ್ರೆಡ್ನ ಸ್ಲೈಸಸ್ನ ಹಾಕ್ಕೊಂಡಿದ್ದೀನಿ. ನೀವು ಬೇಕಾದರೆ ಜಾಸ್ತಿ ಬೇಕಾದರೂ ಹಾಕ್ಕೊಂಡು ಮಾಡ್ಕೊಳ್ಬೋದು. ನೋಡಿ, ಈಗ ನಾನೊಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದು ತಳ ಬಿಡಬೇಕು. ಅಲ್ಲಿವರೆಗೂ ನಾವು ಇದೇ ರೀತಿ ಕಮ್ಮಿ ಉರಿಯಲ್ಲಿ ಇಟ್ಕೊಂಡು ನಾವು ಫ್ರೈ ಮಾಡ್ಕೊಳ್ಳೋಣ. ನೋಡಿ, ತಳ ಕೂಡ ಬಿಟ್ಕೊಂಡು ಬರ್ತಿದೆ. ನೋಡಿ, ಆಪ್ಷನ್ ನಿಮಗೆ ತುಪ್ಪ ಏನಾದರೂ ಬೇಕಿದ್ದರೆ ನೀವು ಹಾಕ್ಕೊಳ್ಬೋದು. ಬೇಡ ಅಂದರೆ ನೋಡಿ, ನಾವು ಏನು ಇಲ್ಲದೇ ಈ ರೀತಿ ತಳ ಕೂಡ ಬಿಟ್ಕೊಂಡು ಸ್ವಲ್ಪನೂ ಹೊಂಟೋದಿಲ್ಲ. ತುಂಬಾ ರುಚಿಯಾಗಿ ನಾವು ಮಾಡ್ಕೊಳ್ಬೋದು. ಬೇಕಿದ್ದವರು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಮಾಡಿಕೊಂಡ್ರು ನಡೆಯುತ್ತೆ. ಆ ನಂತರ ಸ್ಟವ್ನ ಆಫ್ ಮಾಡ್ಕೊಂಡಿದ್ದೀನಿ. ಒಂದು ಪಾತ್ರೆಗೆ ತುಪ್ಪ ಅಥವಾ ಎಣ್ಣೆನ ಸವರ್ಕೊಂಡು ನಾನು ಬಟರ್ ಪೇಪರ್ನ ಹಾಕ್ಕೊಂಡಿದ್ದೀನಿ. ಬಟರ್ ಪೇಪರ್ ಇಲ್ಲ ಅಂದರೂ ಪರವಾಗಿಲ್ಲ, ತುಪ್ಪ ಸವರ್ಕೊಂಡು ಒಂದು ಪಾತ್ರೆಗೆ ನಾವು ಮಾಡ್ಕೊಂಡಿರುವಂತಹ ಸ್ವೀಟನ್ನು ಹಾಕ್ಕೊಳ್ಳೋಣ. ನೋಡಿ, ಸ್ವೀಟು ಬಿಸಿ ಇರುವಾಗಲೇ ಹಾಕ್ಕೊಂಡು ಒಂದು ಲೆವೆಲ್ಲಾಗಿ ಮಾಡ್ಕೊಳ್ಬೇಕು. ನಾನೊಂದು ಸ್ಪೂನಲ್ಲಿ ಒಂದು ಲೆವೆಲ್ಲಾಗಿ ಮಾಡ್ಕೊಳ್ತಿದ್ದೀನಿ. ಸ್ಪೂನಿಗೆ ತುಪ್ಪ ಅಥವಾ ಎಣ್ಣೆನ ಸವರ್ಕೊಂಡ್ಬಿಟ್ಟು ಒಂದು ಲೆವೆಲಲ್ಲಿ ಮಾಡ್ಕೊಳ್ಳೋಣ. ಸ್ವೀಟು ಫುಲ್ ತಣ್ಣಗಾಗಬೇಕು. ಆ ನಂತರ ನಾವು ಕಟ್ ಮಾಡ್ಕೊಳ್ಬೇಕು. ಒಂದು ಅರ್ಧ ಗಂಟೆ ತಣ್ಣಗಾಗಲು ಬಿಡೋಣ. ಆ ನಂತರ ನಾವು ಒಂದು ಬೇರೆ ಪಾತ್ರೆಗೆ ಹಾಕ್ಕೊಂಡು ಕಟ್ ಮಾಡ್ಕೊಳ್ಬೇಕು. ಬೇಕಿದ್ದರೆ ಫ್ರಿಜ್ಜಲ್ಲಿ ಒಂದು ಅರ್ಧ ಗಂಟೆ ಇಟ್ಕೊಂಡು ಆ ನಂತರ ನಾವು ಸೆಟ್ ಆದ ನಂತರ ಕಟ್ ಮಾಡ್ಕೊಳ್ಬೋದು. ನೋಡಿ ಫ್ರೆಂಡ್ಸ್, ಸಿಂಪಲ್ಲಾಗಿ ನಾವು ಈ ಸ್ವೀಟನ್ನು ನಾವು ಮಾಡ್ಕೊಳ್ಬೋದು. ಮಕ್ಕಳಿಂದ ಹಿಡಿದು ದೊಡ್ಡವರೆಗೂ ತುಂಬಾ ಇಷ್ಟಪಟ್ಟು ತಿಂತಾರೆ. ಬ್ರೆಡ್ಡು ತಿನ್ನದೇ ಇರುವವರು ಈ ರೀತಿ ಒಂದು ಸತಿ ನೀವು ಸ್ವೀಟ್ನ ಟ್ರೈ ಮಾಡಿ ನೋಡಿ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ. ಅರ್ಧ ಗಂಟೆ ಆದ ನಂತರ ಸ್ವೀಟು ತಣ್ಣಗಾಗಿದೆ. ಒಂದು ಬೇರೆ ಪ್ಲೇಟಿಗೆ ನಾವು ತೆಗೆದಿಟ್ಕೊಳ್ಬೇಕು. ಈ ಸ್ವೀಟ್ನ ಮಾಡ್ಕೊಳ್ಳೋದಕ್ಕೆ ಎಣ್ಣೆ ಆಗಲಿ ತುಪ್ಪ ಆಗಲಿ ಯಾವುದು ಕೂಡ ಬೇಡ. ಕೇವಲ ಬ್ರೆಡ್ಡು ಮತ್ತು ಹಾಲು ಸಕ್ಕರೆ ಇದ್ದರೆ ಸಾಕು. ಸಿಂಪಲ್ಲಾಗಿ ನಾವು ಈ ಸ್ವೀಟನ್ನು ಮಾಡ್ಕೊಳ್ಬೋದು. ಈಗ ನಾನು ಬಟರ್ ಪೇಪರ್ನ ತೆಗಿತಿದ್ದೀನಿ. ನೋಡಿ, ಬಟರ್ ಪೇಪರ್ ಇಲ್ಲ ಅಂದರೂ ಪರವಾಗಿಲ್ಲ, ತುಪ್ಪವನ್ನು ಸವರ್ಕೊಂಡು ನಾವು ಬೌಲ್ಗೆ ಇಲ್ಲಾಂದರೆ ಪಾತ್ರೆಗೆ ಹಾಕ್ಕೊಂಡು ಮಾಡ್ಕೊಳ್ಬೋದು.
ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಬೋದು. ನಾನಿಲ್ಲಿ ಉದ್ದವಾಗೆ ಕಟ್ ಮಾಡ್ಕೊಳ್ತಿದ್ದೀನಿ. ನಿಮಗೆ ಇಷ್ಟವಾದ ರೀತಿಯಲ್ಲಿ ನೀವು ಕಟ್ ಮಾಡ್ಕೊಳ್ಬೋದು. ನೋಡಿ, ಕಟ್ ಮಾಡ್ಕೊಳ್ಬೇಕಾದ್ರೆ ಗೊತ್ತಾಗುತ್ತೆ ಯಾವ ರೀತಿ ಸಾಫ್ಟಾಗಿ ಬಂದಿದೆ ಸ್ವೀಟು ಅಂತ. ಟೇಸ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ. ನಾವು ಕ್ಯಾರಮೆಲ್ ಮಾಡ್ಕೊಳ್ಬೇಕಾದ್ರೆ ನೋಡಿಕೊಂಡು ಮಾಡ್ಕೊಳ್ಬೇಕು. ಸ್ವಲ್ಪ ಜಾಸ್ತಿ ಏನಾದರೂ ಫ್ರೈ ಆದರೆ ಕ್ಯಾರಮೆಲ್ಲು ಅದು ಕಹಿ ಆಗಿಬಿಡುತ್ತೆ. ನೋಡಿಕೊಂಡು ಸ್ವಲ್ಪ ಬ್ರೌನ್ ಕಲರ್ ಬಂದ ತಕ್ಷಣವೇ ನಾವು ಸ್ಟವ್ನ ಕಮ್ಮಿ ಉರಿಯಲ್ಲಿ ಇಟ್ಕೊಂಡು ಹಾಲನ್ನು ಹಾಕ್ಕೊಂಡು ನಾವು ಮಾಡ್ಕೊಳ್ಬೇಕು. ನೋಡಿ, ಆ ರೀತಿ ಮಾಡಿಕೊಂಡ್ರೆ ಈ ರೀತಿ ತುಂಬಾ ಪರ್ಫೆಕ್ಟಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಸ್ವೀಟು. ನೋಡಿ ಯಾವ ರೀತಿ ಬಂದಿದೆ ಅಂತ ತೋರಿಸ್ತೀನಿ. ಕಲರ್ ಕೂಡ ತುಂಬಾ ಚೆನ್ನಾಗಿದೆ ಮತ್ತು ಸ್ವೀಟು ಕೂಡ ತುಂಬಾ ಸಾಫ್ಟಾಗಿ ತುಂಬಾ ಚೆನ್ನಾಗಿ ಬಂದಿದೆ. ನಾವು ಬೇಕಾದರೆ ಸ್ವೀಟನ್ನು ಮಾಡ್ಕೊಳ್ಬೇಕಾದ್ರೆ ಡ್ರೈ ಫ್ರೂಟ್ಸ್ ಕೂಡ ಹಾಕ್ಕೊಂಡು ಮಾಡ್ಕೊಳ್ಬೋದು. ಬೇಡ ಅಂದರೆ ಈ ರೀತಿ ನಾವು ಪ್ಲೈನಾಗೆ ಮಾಡ್ಕೊಳ್ಬೋದು. ನೋಡಿ, ಈಗ ನಾವು ಡೆಕೋರೇಷನ್ಗೆ ನಾನು ಸ್ವಲ್ಪ ಗೋಡಂಬಿನ ಕಟ್ ಮಾಡಿಕೊಂಡು ಹಾಕ್ಕೊಳ್ತಿದ್ದೀನಿ. ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿ ಸಿಂಪಲ್ಲಾಗಿ ನಾವು ಈ ಸ್ವೀಟನ್ನು ರೆಡಿ ಮಾಡ್ಕೊಳ್ಬೋದು. ಈ ಸ್ವೀಟು ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ, ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಬ್ರೆಡ್ ಕ್ಯಾರಮೆಲ್ ಸ್ವೀಟ್ನ ನಾನು ತೋರಿಸಿದ್ದೀನಿ. ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರಾ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ. ನೋಡಿ, ಈಗ ಒಂದು ಸ್ವೀಟನ್ನ ನಾನು ಮುರಿದ್ಬಿಟ್ಟು ತೋರಿಸ್ತಿದ್ದೀನಿ. ಯಾವ ರೀತಿ ಸಾಫ್ಟಾಗಿ ತುಂಬಾ ಚೆನ್ನಾಗಿ ಬರ್ತಿದೆ. ಸ್ವಲ್ಪನೂ ಕೂಡ ಅಂಟುತ್ತಿಲ್ಲ. ಅದು ತಣ್ಣಗಾದ ನಂತರ ತುಂಬಾ ಸಾಫ್ಟಾಗಿರುತ್ತೆ. ಸ್ವಲ್ಪನೂ ಕೂಡ ಕೈಗೆ ಅಂಟೋದಿಲ್ಲ. ನೋಡಿ, ಈ ರೀತಿ ನಾವು ಮಾಡ್ಕೊಳ್ಳೋದ್ರಿಂದ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ. ಬ್ರೆಡ್ಡು ಮನೆಯಲ್ಲಿ ಏನಾದರೂ ಉಳಿದಿದ್ರೆ ಈ ರೀತಿ ಒಂದು ಸ್ವೀಟನ್ನ ನಾವು ರೆಡಿ ಮಾಡ್ಕೊಳ್ಬೋದು. ಬ್ರೆಡ್ಡು ಕೂಡ ವೇಸ್ಟ್ ಆಗಲ್ಲ, ಸ್ವೀಟು ಕೂಡ ತುಂಬಾ ರುಚಿಯಾಗಿ ನಾವು ಮಾಡ್ಕೊಳ್ಬೋದು. ನಾವು ಒಂದು ತುಪ್ಪನೇ ಆಗಲಿ ಎಣ್ಣೆನೇ ಆಗಲಿ ಯಾವುದನ್ನು ಕೂಡ ಹಾಕೋದು ಬೇಕಾಗಲ್ಲ. ಅದು ಬ್ರೆಡ್ಡಿಗೆ ಮೊದಲೇ ಹಾಕಿರೋದ್ರಿಂದ ಅದರಲ್ಲೇ ಎಣ್ಣೆ ಅಂಶ ತುಪ್ಪದ ಅಂಶ ಬಿಟ್ಬಿಡುತ್ತೆ. ನಾವು ಈ ರೀತಿ ಸಿಂಪಲ್ಲಾಗಿ ಕೇವಲ ಹಾಲು ಮತ್ತು ಸಕ್ಕರೆನ ಸೇರಿಸ್ಕೊಂಡು ನಾವು ಕ್ಯಾರಮೆಲ್ ಮಾಡಿಕೊಂಡು ಮಾಡೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ವಿಡಿಯೋ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು.